ಈ ವೆದರ್ ಇರಬೇಕು ಏನಾ ನಾವು ದಡಿಯಾ ಈ ವೆದರ್ ಇರ್ಬೇಕು ನೋಡು. ಕರೆಕ್ಟಾಗಿದೆ, ಬಿಸಿಲಿಲ್ಲ ಜಾಸ್ತಿ, ಒಂಥರ ಅದಕ್ಕೆ ದಡಿಯಾ ಅಂದೆ. ಅವಾಗ ಏನೋ ಅಂದೆ. ಡಕಾಯ್ತಾ ಡಕಾಯ್ತಾ ನಮ್ಮ ಅಣ್ಣ ಓಡ್ತಾ ಇದ್ದೀನಿ, ಗಾಡಿ ಹೆಚ್ಚು ಕಡಿಮೆ ಆಗುತ್ತೆ ಅಲ್ಲಿ. ಮುಚ್ಕೊಟ್ಕೊತ ವಯಸ್ಸಾಯ್ತು, ಕಿವಿ ಹೋಯ್ತು, ಕಣ್ಣೋಯ್ತು ಅನ್ನು ಸುಳ್ಳು ಹೇಳ್ಬೇಡ. ವಯಸ್ಸಾಗ್ತದೆ, ಸರಿ ಕಣ್ ಕಾಣ್ತಲ್ಲ, ಓದಕ್ ಆಗ್ತಲ್ಲ, ಕಿವಿ ಕೇಳ್ತಲ್ಲ ಅಂತ ಹೇಳು. ನಮ್ಮ ಅಣ್ಣ ಗಾಳಿ ಹೊಡಿದಲ್ಲ ಗಾಳಿ. ಈ ದೇವಸ್ಥಾನಕ್ಕೂ ಒಂದು ಸಣ್ಣ ಇತಿಹಾಸ ಇದೆ, ಅದನ್ನು ಈ ರೈಡ್ನಲ್ಲಿ ಹೇಳ್ತೀನಿ. ಸೂರ್ಯ ದೇವಸ್ಥಾನ ಅಂದರೆ ಸದಾಶಿವ ರುದ್ರ ದೇವಸ್ಥಾನ ಅಂತ. ಇದು ಕೂಡ ಒಂದು ಶಿವನ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಅಂದರೆ ಧರ್ಮಸ್ಥಳದ 14 ಕಿಲೋಮೀಟರ್ ದೂರದಲ್ಲಿ ಉಜಿರೆಯಲ್ಲಿರೋ ಒಂದು ಸಣ್ಣ ಹಳ್ಳಿಯಲ್ಲಿದೆ. ಸುಮಾರು ವರ್ಷಗಳ ಹಿಂದೆ ಈ ಹಳ್ಳಿಯ ಒಂದು ಹೊಲದಲ್ಲಿ ಒಬ್ಬಾಕೆ ಕೆಲಸ ಮಾಡ್ಕೊಂಡಿರ್ತಾರಂತೆ. ಹಾಗೆ ಕೆಲಸ ಮಾಡ್ತಾ ಅವರ ಕೈಲಿರೋ ಕೊಡ್ಲಿಯಿಂದ ಈ ಸೊಪ್ಪು ಸೊದೆ ಕಟ್ ಮಾಡ್ತಿರುವಾಗ ಅಕಸ್ಮಾತಾಗಿ ಕೊಡ್ಲಿಯಿಂದ ಒಂದು ಕಲ್ಲಿಗೆ ಹೊಡೆತ ಬೀಳುತ್ತೆ. ಅದನ್ನು ಗಮನಿಸದೆ ಹಾಗೆ ಕೆಲಸ ಮಾಡ್ತಿರುವಾಗ ಆ ಸೊಪ್ಪು ಸದೆಯೆಲ್ಲ ರಕ್ತಸಿಕ್ತವಾಗಿ ತಿಂತಾಯ್ತಂತೆ. ಇದನ್ನು ನೋಡಿ ಗಾಬರಿಯಿಂದ ಆ ಮಹಿಳೆ ಅಲ್ಲೇ ಪಕ್ಕದಲ್ಲಿ ಆಟ ಆಡ್ತಾ ಇರೋ ಆಕೆ ಮಗನ್ನ ಸುರಯ್ಯ ಅಂತ ಜೋರಾಗಿ ಕೂಗ್ತಾರಂತೆ. ಸೊ ಮಗನ ಹೆಸರು ಸುರಯ್ಯ ಇಂದ ಸೂರ್ಯ ಆಗಿ ಕೊನೆಗೆ ಸೂರ್ಯ ಅಂತ ಹೆಸರು ಅಲ್ಲಿ ಗ್ರಾಮಸ್ಥರಿಂದ ವಾಡಿಕೆ ಆಗುತ್ತೆ. ಸೊ ಆ ಹೊಡೆತ ಬಿದ್ದ ಕಲ್ಲು ಒಂದು ಶಿವನ ಲಿಂಗದ ಶಿಲೆ ಅಂತೆ. ಆ ಶಿಲೆ ಹೆಂಗೆ ಬಂತು ಅಂದರೆ ಅದಕ್ಕಿಂತ ಮುಂಚೆ ಅಂದರೆ ಈ ಕಥೆಗೂ ಹಿಂದೆ ಒಬ್ಬ ದೊಡ್ಡ ಮಹರ್ಷಿ ಶಿಷ್ಯರೊಬ್ಬರು ಈ ಹರಕೆ ಬನದ ಇದೆಯಲ್ಲ, ಆ ಬನದ ಎಲ್ಲಿ ಎತ್ತರ ಇದೆಯೋ ಆ ಎತ್ತರ ಜಾಗದಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾರಂತೆ. ಅವ್ರು ಮಾಡ್ತಿರೋ ತಪಸ್ಸಿಗೆ ಶಿವ ಪಾರ್ವತಿ ಇಬ್ಬರು ಒಲಿದು ಪ್ರತ್ಯಕ್ಷವಾಗಿ ಶಿಲೆ ರೂಪದಲ್ಲಿ ನೆಲೆಸ್ತಾರಂತೆ. ಸೊ ಹಾಗಾಗಿ ತಪಸ್ಸಿನಿಂದ ಶಿಲೆಯ ರೂಪದಲ್ಲಿ, ನಂತರ ಕೊಡ್ಲಿಯಿಂದ ಹೊಡೆತ ಬಿದ್ದು ಸುರಯ್ಯ, ಹಾಗೆ ಅಲ್ಲಿನ ಜನರ ವಾಡಿಕೆಯಿಂದ ಸೂರ್ಯ ಸದಾಶಿವ ರುದ್ರಾಯ ದೇವಸ್ಥಾನ ಪ್ರಸಿದ್ಧಿಗೆ ಬಂದಿದೆ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಏನಪ್ಪ ಅಂದರೆ ಮಣ್ಣಿನ ಹರಕೆ. ಹರಕೆ ಹೇಗೆ ಬೇಡ್ಕೊಳ್ಳೋದು ಅಂದರೆ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅವರಿಗೆ ಆಗಬೇಕಾಗಿರೋ ಕೆಲಸ ಅಂದರೆ ಮನೆ ಕಟ್ಟೋದಾಗಲಿ, ಗಾಡಿ ತಗೊಳ್ಳೋದಾಗಲಿ, ಆರೋಗ್ಯದ ಸಮಸ್ಯೆಗಳಿಂದ ಗುಣಮುಖರಾಗೋದಾಗಲಿ, ಈ ರೀತಿ ಅನೇಕ ಹರಕೆಗಳನ್ನ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪ್ರಾರ್ಥಿಸ್ಕೊಳ್ಬೇಕಂತೆ. ನಂತರ ಭಕ್ತಾದಿಗಳು ಬೇಡ್ಕೊಂಡಿರೋ ಹರಕೆ ಈಡೇರಿದ ಮೇಲೇ ಮತ್ತೆ ಇದೇ ದೇವಸ್ಥಾನಕ್ಕೆ ಬಂದು ಇಲ್ಲೇ ಮಣ್ಣಿನ ರೂಪದಲ್ಲಿ ಮಾಡಿಟ್ಟಿರೋ ಗೊಂಬೆಗಳನ್ನ ತಗೊಂಡು ಇದರ ಜೊತೆಗೆ ಒಂದು ಸೇರು ಅಕ್ಕಿ, ತೆಂಗಿನಕಾಯಿ ತಗೊಂಡು ದೇವಸ್ಥಾನಕ್ಕೆ ಒಪ್ಪಿಸಿ, ನಂತರ ಮೂಲ ಜಾಗ ಇದೆಯಲ್ಲ, ಅಂದರೆ ಈ ತಪಸ್ಸು ಮಾಡಿದ್ದಲ್ಲ ಮೂಲ ಜಾಗ ಇತ್ತಲ್ಲ ಶಿವಪಾರ್ವತಿ ಶಿಲೆದು, ಆ ಜಾಗಕ್ಕೆ ಅಲ್ಲಿ ಹರಕೆ ಬನದಲ್ಲಿ ಇಟ್ಟು ಪೂಜೆ ಮಾಡಬೇಕಂತ. ಈ ಹರಕೆ ಬೊಂಬೆಗಳು ಎಲ್ಲಿ ಸಿಗುತ್ತೆ ಅಂದರೆ ದೇವಸ್ಥಾನದ ಆವರಣದಲ್ಲೇ ಸಿಗುತ್ತೆ. ಒಂದೊಂದು ಹರಕೆ ಬೊಂಬೆಗಳಿಗೂ ಇಷ್ಟಿಷ್ಟಂತ ಒಂದು ಪ್ರೈಸ್ ಇರುತ್ತೆ, ದರ ಇರುತ್ತೆ. ಬೇರೆ ಕಡೆ ಹೋಲಿಸಿದ್ರೆ ಮಣ್ಣಿನಲ್ಲೇ ಮಾಡಿ ಮತ್ತೆ ಮಣ್ಣಿನಲ್ಲೇ ಇಟ್ಟು ಅದು ಮತ್ತೆ ಪ್ರಕೃತಿಗೆ ಸೇರಿ ಮರುಬಳಕೆ ಆಗುತ್ತಲ್ಲ, ಅದು ತುಂಬ ಒಂದು ಇಂಟ್ರೆಸ್ಟಿಂಗ್, ಆಸಕ್ತಿಕರ ಅನಿಸ್ತು. ನಾಗಬನ ಅಂತ ಇದೆ. ಈ
ಇಲ್ಲಿ ಹೆಂಗಸರಿಗೆ ಪ್ರವೇಶವಿಲ್ಲ ಅಂತ ಇದೆ. ಯಾಕೆ ಅಂತ ನಿಖರವಾದ ಮಾಹಿತಿ ಗೊತ್ತಾಗಿಲ್ಲ. ಸೊ ಇದಾಗಿತ್ತು ಈ ದೇವಸ್ಥಾನದ ಸಣ್ಣ ವಿವರ. ಮುಂದೆ ರೈಡ್ನಲ್ಲಿ ಸಿಗುವ.